You asked me one question, if you ಮರ್ತಿದ್ದೀರ ಕಮಲಾಸನ್ ಅವರು ಇದ್ರ ಬಗ್ಗೆ ತುಂಬ ಚೆನ್ನಾಗಿತ್ತು ಅದು ದಟ್ ಕ್ವಶನ್, ಬಿಕಾಸ್ ದಟ್ಸ್ ಟ್ರೂತ್ ಒನ್. ಎವ್ರಿಬಡಿ ಶುಡ್ ಅಕ್ಸೆಪ್ಟ್ ಇಟ್ ಆನೆಸ್ಟ್ಲಿ. ತಪ್ಪುಗಳು ನಮ್ಮ ಮಿಸ್ಟೇಕ್, ಎಲ್ಲರೂ ಮಿಸ್ಟೇಕ್. ಏನೇ ಫಿಲ್ಮ್ ಹಿಟ್ಟಾದಾಗ ನನ್ನಿಂದ ಅಂತ, ನನ್ನಿಂದ ಯಾವತ್ತೂ ನನ್ನಿಂದ ಆಗದೇ ಇಲ್ಲ. ಅದಕ್ಕೆ ಕಮಲಾಸನ್ ಅವರು ತಮಾಷೆ ಮಾಡಿದರು, ಎಲ್ಲದನ್ನು ನಿಮ್ಮ ತಲೆ ಮೇಲೆ ಹಾಕೋಬೇಡ್ರಿ, ಬೇರೆಯವ್ರ ಮೇಲೆ ಹಾಕಿ, ನಿರ್ದೇಶಕರು ಸರಿ ಇಲ್ಲ, ಡ್ಯಾನ್ಸ್ ಮಾಡಿದ್ರು ಸರಿ ಇಲ್ಲ, ಅದು ಹೇಳಿದ್ರು. ಬಟ್ ವಿ ಕಾಂಟ್ ಡೂ ದಟ್. ಅಂದರೆ ಹಾನೆಸ್ಟಾಗಿ ಅಕ್ಸೆಪ್ಟ್ ಮಾಡಬೇಕು. ವಿ ಡೂ ಮಿಸ್ಟೇಕ್ಸ್, ಯಾಕಂದ್ರೆ ಆಫ್ಟರ್ ವಿ ಆರ್ ಹ್ಯೂಮನ್ ಬೀಯಿಂಗ್ಸ್. ನಾವು ಸೂಪರ್ ನ್ಯಾಚುರಲ್ ಪವರ್ ಓದ್ಕೊಂಡ್ಬಿಟ್ಟಿದ್ರೆ ಇಷ್ಟೊತ್ತು ನನ್ನ ಮಾಡಿ ಸಿನಿಮಾ ಎಲ್ಲ ಹಿಟ್ ಆಗಬೇಕಾಯ್ತು, ಅದು ಯಾರಿಗೂ ಆಗಿಲ್ವಲ್ಲ. ನಾನು ಶ್ರೀರಾಮ ಆಗ್ಬಿಡ್ತಿದ್ದೆ. ಎಕ್ಸಾಕ್ಟ್ಲಿ, ಅದು ಯಾರಿಗೂ ಸಾಧ್ಯ ಆಗದೆ ಇರುವಂಥ ಮಾತು. ಅಂದರೆ ಜನ ಏನು ನಿರೀಕ್ಷೆ ಮಾಡ್ತಾರೆ ಅಂತ ನಾವು ಆ ಸೀಕ್ರೆಟ್ ಕಂಡಿಡಿಯೇಷನ್ ಮಾಡೋದು 100%. ಸಮ್ಟೈಮ್ಸ್ ಕಂಟಿನ್ಯೂಸ್ ಆಗಿರ್ತಾರೆ. Sometimes Congress goes and BJP comes. Sometimes BJP goes and JDS comes. So nobody knows. ನೀವು ಇದರಲ್ಲಿ ಭಜರಂಗಿಲಿ ಫೈಟ್ಗಳಲ್ಲಿ ಡ್ಯೂಪ್ಗಳನ್ನ ಯೂಸ್ ಮಾಡಿಲ್ಲ, ಆ್ಯಂಡ್ ಯು ಡಿಡ್ ನಾಟ್ ಡೂ ಮಚ್ ಗಿಮಿಕ್ಸ್ ಅಂತ ಕೇಳಿದ್ದೀನಿ. Might be because of fitness in my body. It allowed me to do, I think. ಕರೆಕ್ಟ್, ಕತ್ತಿ ವರ್ಷೆಯಿಂದ ಹಿಡಿದು ಅದು, ಆಮೇಲೆ ಇನ್ನೊಂದು ರೋಪ್ ಶಾಟ್ಸ್, ನಂಬರ್ ಆಫ್ ರೋಪ್ ಶಾಟ್ಸ್. ಬಿಕಾಸ್ when I did that, ನನ್ನ ಬಾಡಿಗೆ ಏನೋ ಒಂದು ಬೇರೆ ಥರವಾದ ಒಂದು ಪ್ರೆಸೆಂಟೇಷನ್ ಇತ್ತು ಈ ಫಿಲಮ್ಲಿ. ಐ ಫೆಲ್ಟ್ ಬಿಕಾಸ್ ಆಫ್ ಮೈ ಬಾಡಿ ಬಿಲ್ಡಿಂಗ್, ಐ ಥಿಂಕ್. ಬಿಕಾಸ್ ಸ್ವಲ್ಪ ಮಸಲ್ಸ್ ಎಲ್ಲ ಬಿಲ್ಡ್ ಮಾಡೋದ್ರಿಂದ ಚೂರು ಏನೋ ಒಂದು, ನಾನು ಅದಕ್ಕಂತ ನಾನೇನು ಹ್ಯೂಜ್ ಮಸಲ್ಸ್ ಬಿಲ್ಡ್ ಮಾಡಲಿಲ್ಲ. ನನ್ನ ಸ್ಲಿಮ್ ಫಿಟ್ಲೇನೆ ಐ ವಾಂಟೆಡ್ ಟು ಶೋ ದಟ್ ಥಿಂಗ್ಸ್. ಸೆಟ್ಟಲ್ಲಿ ಕೂಡ ವರ್ಕ್ ಮಾಡ್ತಿದ್ದೀನಿ ಅಂತ ಕೇಳಿದ್ದೀನಿ. ಅಂದರೆ ಇಟ್ ಡಿಡ್ ನಾಟ್ ಸ್ಟಾಪ್ ಅಟ್ ದಿ ಜಿಮ್. ನೋ, ಬೆಳಗ್ಗೆ ಮಾಡಿ ಸೆಟ್ಲ್ ಮಾಡಿ ಮಧ್ಯಾಹ್ನ ಊಟ ಆದ್ಮೇಲೆ ಒಂದ್ಸತಿ ಮಾಡಿ ಕಂಟಿನ್ಯೂ ಮಾಡ್ತಾ ಇದ್ದೀರಾ ಅದನ್ನ? ಅದು ಇವಾಗ ಸ್ವಲ್ಪ ಒಂದು 2 months ಇಂದ ಆಫ್ಟರ್ ಬಜರಂಗಿ ಶೂಟಿಂಗ್ ಐ ಸ್ಟಾಪ್. ಫ್ರಮ್ ಜುಲೈ ಲಾಸ್ಟ್ ಮಾಡಿದೆ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಮಾಡಿಲ್ಲ. ಇವಾಗ ಒಂದು 1.5 months ಇಂದ ಅಗೇನ್ ಐ ಸ್ಟಾರ್ಟೆಡ್ ದ ಡಯಟಿಂಗ್ ಆಫ್ ದ ಫುಡ್. ಡಯಟಿಷಿಯನ್ ಇರೋ ಪ್ರಕಾರ ಊಟ, ಆಮೇಲೆ ಮೈ ಎಕ್ಸಸೈಸ್ ವರ್ಷನ್ ಬಂದ್ಬಿಟ್ಟು ಐ ಕಟ್ ಡೌನ್ ಟು 2 hours ಇದ್ದಿದ್ದನ್ನ ನಾವು ಐ ಕಟ್ ಡೌನ್ ಟು 1 hour 20 minutes ನಾವು. ಬಿಫೋರ್ ಐ ಟು ಡೂ ಫಾರ್ 2 hours. ಆಮೇಲೆ ಮಿಡಲ್ಲಿ ಬಂದ್ಬಿಟ್ಟು ಆಫ್ಟರ್ ಬಜರಂಗಿ ಶೂಟಿಂಗ್ ನಾವು ಬರೋದ್ಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಆದ. ಐ ಜಸ್ಟ್ ವಾಂಟೆಡ್ ಟು ಗಿವ್ ಅ ರೆಸ್ಟ್ ಟು ಮೈ ಬಾಡಿ. ಯಾಕೆ ಒಂದೇ ಸತಿ ಬರೀ ಕಂಟ್ರೋಲ್ ಆಫ್ ಫುಡ್ಡು, ನಮ್ಮ ಓನ್ಲಿ ಸಂಡೇಸ್ ಚೀಟಿಂಗ್ ಡೇ ಇತ್ತು. ಬಹುಶಃ ನೀವು ಬಜರಂಗಿ ಸಿನಿಮಾನ ನೋಡಿ ಬರೀ ಸಿನಿಮಾದಲ್ಲಿರೋ ಫೈಟ್ಗಳು ಮತ್ತು ಹಾಡು, 6-pack ಬಗ್ಗೆ ಏನೋ ಎಕ್ಸೈಟ್ ಆಗೋದಕ್ಕಿಂತ ಹೆಚ್ಚಾಗಿ ಈ ಡೆಡಿಕೇಶನ್ ಬಗ್ಗೆ ನೋಡಬೇಕು ಅಂತ ಅನ್ಸುತ್ತೆ. ಏನೋ ವೆನ್ ಯು ವಾಂಟ್ ಟು ಡೂ ಎ ರೋಲ್, ಅದಕ್ಕೆ ಬೇಕಾದ ತಯಾರಿ 5-6 ತಿಂಗಳು ಎಲ್ಲವನ್ನು ನಮಗೆ ಇಷ್ಟವಾದ್ದು ಮತ್ತು ನಮಗೆ ಅಭ್ಯಾಸ ಆಗಿರುವಂಥದ್ದು ಎಲ್ಲ ಬಿಟ್ಟು ಬೇರೆದನ್ನು ಮಾಡೋದಿದೆಯಲ್ಲ, ಇಟ್ ಕಾಲ್ಸ್ ಫಾರ್ ಡೆಡಿಕೇಶನ್. ಐ ಥಿಂಕ್ ಯು ಆಲ್ಸೋ ಕ್ವಿಟ್ ಸ್ಮೋಕಿಂಗ್. That's another important message you have to give to your 100%. That was long back. ಹೇಗೆ ಅದು ಅದೇ ಕಷ್ಟ ಅಂದರೆ ಸ್ಮೋಕಿಂಗ್ ಬಿಡೋದು ಬಹಳ ಕಷ್ಟ ಅಂತ ಹೇಳ್ತಾರೆ. ಬಟ್ ಶಿವರಾಜ್ ಕುಮಾರ್ ವಿಲ್ ಪಾರ್ ಅಷ್ಟೇ. ಏನು ನೋ ವಿಡ್ರಾಲ್ ಸಿಂಪ್ಟಮ್ಸ್, ನೋ ನಥಿಂಗ್, ಏನೂ ಆಗಲಿಲ್ಲ. ಎನರ್ಜಿ ಬಿಡಬೇಕು ಅನ್ಕೊಂಡು ಎನರ್ಜಿ ಜಾಸ್ತಿ ಆಗುತ್ತೆ. ಬಟ್ ಅದಕ್ಕಂತ ಅವಾಗೇನು ಎನರ್ಜಿ ಇರಲಿಲ್ಲ ಅಂತಲ್ಲ, ಅವಾಗಲೂ ಸೇಮ್ ಎನರ್ಜಿನೇ ಇತ್ತು. ಬಟ್ ಇವಾಗ ಇನ್ನೂ ಏನಂತೀವಿ, ವಿ ಗೈನ್ ಮೋರ್ ಎನರ್ಜಿ, ಮೋರ್ ಕಾನ್ಫಿಡೆನ್ಸ್, ಫಿಸಿಕಲ್ ಆಮೇಲೆ ಫೇಸ್ ಅಷ್ಟೇ. ಯುಲ್ ಹ್ಯಾವ್ ದಟ್ ಕ್ಲಾರಿಟಿ ಇನ್ ದ ಫೇಸ್. ಆ ಗ್ಲೋ ಬರುತ್ತೆ. ನಾವು ಎಲ್ಲರೂ ಹೇಳ್ತೀವಿ, ಏನು ಸರ್ ಇಷ್ಟು ಫೇರ್ ಆಗ್ಬಿಟ್ಟಿದ್ದೀರಾ, ಏನು ಸರ್ ಇಷ್ಟು ಫೇರ್ ಮೇಕಪ್ ಹಾಕ ಬಂದಿದ್ದೀರಾ ಅಂತ ಕೇಳ್ತಾರೆ. ನಾವು ಐ ಗೈನ್ ಮೈ ಕಲರ್. ಐ ವಾಸ್ ನೆವರ್ ಫೇರ್, ಐ ವಾಸ್ ಆಲ್ವೇಸ್ ಇನ್ ಅ ಡಾರ್ಕರ್ ಶೇಡ್ ಓನ್ಲಿ. ಬಟ್ ನೌ ಐ ಗೈನ್ ಕಲರ್. That's only because of ಸ್ಮೋಕಿಂಗ್ ಬಿಟ್ಟಿದ್ದು, ಫಿಟ್ನೆಸ್, ಆಮೇಲೆ ಎಕ್ಸರ್ಸೈಸ್ ಮಾಡಿ ಸ್ವೆಟ್ಟಿಂಗ್ ಮಾಡಿ ಡಯಟ್ ಬಗ್ಗೆ ಗಮನ ಕೊಟ್ಟಿದ್ದು. ಗ್ರೇಟ್. ನಾನು ಯು ಲುಕಿಂಗ್ ಸ್ಮಾರ್ಟ್ ಅಂತ ಹೇಳಿದರು. ನಿಮ್ಮ ಜೊತೆ ಈ ಸಿನಿಮಾದಲ್ಲಿ ತುಂಬ ಜನ ನಿಮ್ಮ ಆತ್ಮೀಯ ಸ್ನೇಹಿತರು ಡ್ಯಾನ್ಸ್ ಮಾಡಿದ್ದಾರೆ ಟೈಟಲ್ ಸಾಂಗಲ್ಲಿ. ದಟ್ ಶೋಸ್ ದ ಲವ್ ದಟ್ ಶಿವಣ್ಣ ಕಮಾಂಡ್ಸ್. ನಿಜವಲ್ಲ, ಐ ಜಸ್ಟ್ ಹೇಳಿ ನನಗೆ ಐ ವಾಂಟೆಡ್ ಟು ಹಿಯರ್ ದಟ್ ಸಾಂಗ್ ಫ್ರಮ್ ಯು. ಬಾಸ್, ನಮ್ಮ ಬಾಸ್ ಒಂದು ಲಾಂಗ್ ಹೇಳಿದ್ರೆ 100 days. ಈಗ ನಾವು ಇಲ್ಲಿ ಶೂಟಿಂಗ್ ಶುರು ಆಗಕ್ಕೆ ಮುಂಚೆ ಭಾಳ ಚೆನ್ನಾಗಿ ಹಾಡ್ತಾ ಇದ್ರಿ. ಐ ವಾಂಟ್ ಯು ರಿಪೀಟ್ ದ ಸಾಂಗ್. ಹ್ಯಾಟ್ರಿಕ್ ದ ಹೀರೋ. ಹೇ ಬಾಸ್ ನಮ್ಮ ಬಾಸು, ಹೇ ಬಾಸು ನಮ್ಮ ಬಾಸು, ಅವ್ನ ಕೈ ಹಿಡಿದ್ರೆ ಕಾಸು. ಹೇ ಬಾಸು ಅವ್ನ ಲಾಂಗ್ ಹಿಡಿದ್ರೆ 100 days. ಸಿನಿಮಾದಲ್ಲಿ ಹಾಡಕ್ಕೆ ಯಾಕೆ ಟ್ರೈ ಮಾಡಿಲ್ಲ? No, I sing only when I'm comfortable singing. If I can, ನಾನು I don't. ರಾಘವೇಂದ್ರ ಟ್ರೈ ಮಾಡಿದ್ರು, ಅವರು ಬಿಟ್ಬಿಟ್ರು. ಅಲ್ಲ, ಅವರು ಆಡ್ತಾ ಇರ್ತಾರೆ. ಗುರುಪ್ರಸಾದ್ ಯಾವಾಗಲೂ ಹೇಳ್ತಿರ್ತಾರೆ, ಏನೋ ಒನ್ ಆಫ್ ದಿ ಕಾಸ್ಟ್ಲಿಯೆಸ್ಟ್ ಸಿಂಗರ್ಸ್ ಇನ್ ಇಂಡಿಯಾ ಅಂದರೆ ರಾಘವೇಂದ್ರ ರಾಜ್ಕುಮಾರ್ ಅಂತ. ಯಾಕೆಂದರೆ ಅವ್ರಿಗೆ ಟ್ರ್ಯಾಕ್ ಹಾಡಿದ್ದು ಅಪ್ಪಾಜಿ ಅಂತ. ರಾಜ್ಕುಮಾರ್ ಅವ್ರ ಹತ್ರ ಟ್ರ್ಯಾಕ್ ಹಾಡಿಸ್ಕೊಂಡು ಹಾಡೋದವರು. ನಾನು ಯೂಶಲಿ ಐ ಡೋಂಟ್ ವಾಂಟ್ ಟು ಸ್ಪಾಯ್ಲ್ ಮೈ ಸಾಂಗ್ಸ್. ಇಫ್ ಐ ಆಮ್ ಕಂಫರ್ಟಬಲ್ ಐ ವಿಲ್ ಜಸ್ಟ್ ಸಿಂಗ್, ಅದರ್ವೈಸ್. ಓಕೆ, ನಾವು ಮೂವಿಂಗ್ ಓವರ್ ಟು ಅದರ್ ಥಿಂಗ್ಸ್. ಬಜರಂಗಿಂದಾಚೆ ನೀವು ಹೇಳ್ತಾ ಇದ್ರಿ ಅನೇಕ ಪಾತ್ರಗಳು
ಬೇರೆ ಬೇರೆ ಥರದ್ದು ಮಾಡಬೇಕು ಅಂತಿದೆ ಅಂಥೇಳಿ. ನಾವೀಗ ಮೊನ್ನೆ ತಾನೇ ಜಿ ಕೆ ಗೋವಿಂದರಾವ್ ಅವರು ಬಹಳ ಕಟುವಾದ ಮಾತುಗಳನ್ನ ಆಡಿದ್ದಾರೆ ಗಾಂಧಿನಗರ ಸಿನಿಮಾಗಳ ಬಗ್ಗೆ. ಅದನ್ನು ಒಪ್ಪಬಹುದು, ಒಪ್ಪದೇ ಇರ್ಬೋದು. ಇಟ್ಸ್ ಅನ್ ಎಕ್ಸ್ಟ್ರೀಮ್ ಪಾಯಿಂಟ್ ಆಫ್ ವ್ಯೂ ಅಂತ ಇಟ್ಕೊಂಡ್ರು. ತಮಿಳಲ್ಲಿ ಮತ್ತು ಹಿಂದಿನಲ್ಲಿ ತುಂಬ ಎಕ್ಸ್ಪೆರಿಮೆಂಟ್ಗಳಾಗ್ತಾಯಿವೆ. ಆ ಥರ ಎಕ್ಸ್ಪೆರಿಮೆಂಟ್ಗಳನ್ನು ಇವತ್ತು ಕನ್ನಡದಲ್ಲಿ ಮಾಡಲಿಕ್ಕೆ ಸಾಧ್ಯ ಇರೋದು ಶಿವರಾಜ್ ಕುಮಾರ್ ಥರದವರಿಗೆ, ಬಿಕಾಸ್ ಆಫ್ ಯುವರ್ ಪ್ರೀ ಎಮಿನೆಂಟ್ ಪೊಸಿಷನ್, ಯುವರ್ ಕಂಫರ್ಟಬಲ್ ಆ್ಯಂಡ್ ಯು ಕ್ಯಾನ್ ಕಮಾಂಡ್. ಆ ಥರದ ಎಕ್ಸ್ಪೆರಿಮೆಂಟ್ಗಳು ಕಮ್ಮಿ ಇದೆ ಕನ್ನಡದಲ್ಲಿ ಅಂತ ಹೇಳ್ತಾರೆ. ನೀವು ವುಡ್ ಯು ಲೈಕ್ ಟು ಟೇಕ್? ಇಲ್ಲ, ಹಂಗೇನು ಇಲ್ಲ, ಕಮ್ಮಿ ಇಲ್ಲ. ನ್ಯೂ ಕಮರ್ಸ್ ಜಾಸ್ತಿ. ನಮ್ಗೆ ಯಾವುದೋ ಕನ್ನಡ ಮತ್ತು ಹಿಂದಿ ಸಿನಿಮಾದ ಕಂಪ್ಯಾರಿಸನ್ ಬರ್ತಿದ್ದಂಗೆ ಇಲ್ಲಿ ಲಗಾನ್ ಬಗ್ಗೆ ಮಾತಾಡ್ತಾರೆ, 3 Idiots ಬಗ್ಗೆ ಮಾತಾಡ್ತಾರೆ. ಲಗಾನ್ ಬಗ್ಗೆ ಮಾತಾಡ್ಬೇಕಂದ್ರೆ ನಾವು ಬಿಫೋರ್ ಲಗಾನ್ ಥರ ಒಂದು ಇನ್ಸ್ಪಿರೇಷನ್ ಇಟ್ಕೊಂಡು ನಾವು ಹಗಲು ವೇಷ ಮಾಡೋದು. ದಟ್ ಒನ್ ನೋಬಡಿ. ಕರೆಕ್ಟ್. ಬಟ್ ಅದು ಬೇರೆ ರೀತಿ ಜಾನರ್. ಅಲ್ಲಿ ಅವನು ಹಗಲು ವೇಷ ಹಾಕೋನು ಒಬ್ಬ ಫ್ರೀಡಮ್ ಫೈಟರ್ ಆಗ್ತಾನೆ. ಇಲ್ಲಿ ಲಗಾನ್ಲಿ ಕ್ರಿಕೆಟ್ ಒಂದು ಇದು ಇಟ್ಕೊಂಡು ಒಂದು ಫ್ರೀಡಮ್ ಫೈಟ್ ಮಾಡ್ತಾರೆ. ಈ ಫೈಟ್ಸ್ ಅಗೇನ್ಸ್ಟ್ ದ ಟ್ಯಾಕ್ಸ್. ಕರೆಕ್ಟ್. ಇಲ್ಲೂ ಅಷ್ಟು ಹಗಲು ವೇಷನ ಅಷ್ಟು. ನೀವು ರೀಮೇಕ್ಗಳನ್ನ ಮಾಡೋದಿಲ್ಲ ಅಂತ ಡಿಸೈಡ್ ಮಾಡಿದ್ರೆ ಒಂದು ಏನೋ ಪ್ರಾಬ್ಲಿ ಕನ್ನಡದ ಎಲ್ಲ ನಟನಟಿಯರು ಅದನ್ನು ಫಾಲೋ ಮಾಡಿದ್ದಿದ್ರೆ ಇವತ್ತು ಪ್ರಾಬ್ಲಿ ನಮ್ಮಲ್ಲಿ ತುಂಬ ಎಕ್ಸ್ಪೆರಿಮೆಂಟ್ಗಳಾಗ್ತಿದ್ವೇನೋ. ಆಗ್ತಿತ್ತು ಖಂಡಿತ. ಯಾಕಂದರೆ ವಾಟ್ ಹ್ಯಾಪನ್ಸ್, ವೈ ಡೋಂಟ್ ಯು ಲೀಡ್ ದಟ್ ಮೂಮೆಂಟ್? ರೀಮೇಕ್ ಬೇಡ ಅಂಥೇಳಿ ಇಲ್ಲಿ ಏನಾಗಬೇಕು, ದ ಫಿಲ್ಮ್ ಶುಡ್ ಗೋ ಆನ್, ದ ಶೋ ಶುಡ್ ಗೋ ಆನ್. ಆಮೇಲೆ ದೇರ್ ಆರ್ ಮೆನಿ ವರ್ಕರ್ಸ್ ಇದನ್ನು ಬಿಲೀವ್ ಮಾಡೋರು. ಸೊ ಸಮ್ ಪೀಪಲ್ ಲೈಕ್ಸ್ ಇಟ್ ಆ್ಯಂಡ್ ಸಮ್ಟೈಮ್ಸ್ ಸಮ್ ರೀಮೇಕ್ ಫಿಲ್ಮ್ ಗೋಸ್ ವೆಲ್. ಸೊ ಅದರಿಂದ ವಿ ಕಾಂಟ್ ಸೇ ನೋ ಫಾರ್. ಬಟ್ ನನಗೆ ಶಿವರಾಜ್ ಕುಮಾರ್ ಅವರು ಸಾಮಾನ್ಯವಾಗಿ ನಮ್ಮ ವೀಕ್ಷಕರಿಗೆ ಹೇಳಲಿಕ್ಕೆ ವಹಿಸೋದು, ತುಂಬ ವಿನಯವಂತ ಅಂತ ಹೆಸರು ಮಾಡಿರೋರು, ಯಾವತ್ತೂ ಧ್ವನಿ ಏರಿಸಿ ಏನೋ ಪಬ್ಲಿಕ್ಕಾಗಿ ಮಾತಾಡೋರಲ್ಲ. ಬಟ್ ನಿಮ್ಮ ಒಂದು ಜೆಸ್ಚರ್ ನನಗೆ ಇನ್ನೂ ಭಾಳ ಚೆನ್ನಾಗಿ ನೆನಪಿದೆ. ಯಾವುದೋ ಸಮಾರಂಭದಲ್ಲಿ ಕನ್ನಡದ ಬಗ್ಗೆ ಯಾರು ಮಾತಾಡಿದರೆ ಅಷ್ಟೇ ಅಂತ ಹೇಳಿದ್ರಿ, ಡಬ್ಬಿಂಗ್ ವಿಚಾರದಲ್ಲಿ. ಆ ಡಬ್ಬಿಂಗ್ ವಿಚಾರದಲ್ಲಿ ದಟ್ ಒನ್ ಐ ಆಮ್ ಅಗೇನ್ಸ್ಟ್ ಇಟ್. ಬಿಕಾಸ್ ಏನಂದರೆ ಎಲ್ಲರೂ ಹೇಳ್ತಾರೆ ಯಾಕೆ ಇವಾಗ ನೋಡಿ, ಇವಾಗ ನೀವೇ ಟಿ ವಿ ಪ್ರೋಗ್ರಾಮ್ಸ್ಗಳು ಮಾಡ್ತೀರಾ. ಸುವರ್ಣ ಚಾನಲ್ ಇದೆ, ಉದಯ ಇದೆ, ಝೀ ಇದೆ, ಅದು XYZ ಮೆನಿ ಚಾನಲ್ಸ್ ಅದೇ. ಆ್ಯಂಡ್ ದೇರ್ ಆರ್ ಮೆನಿ ಸೀರಿಯಲ್ಸ್ ಕಮಿಂಗ್ ಔಟ್ಸೈಡ್. ನೀವು ಅದನ್ನೇ ಡಬ್ ಮಾಡಿ ಹಾಕಿದ್ರೆ ಇಲ್ಲಿ ಅದನ್ನೇ ನಂಬ್ಕೊಂಡವ್ರು ಎಷ್ಟೋ ಜನ ಇದ್ದಾರೆ. ವೈ ಡೋಂಟ್ ಯು ಟ್ರೈ ವಿತ್ ದೆಮ್? ಒಂದು ವಾದ ಏನು ಬರುತ್ತೆ ಅಂದರೆ ಡಬ್ಬಿಂಗ್ ನಿಷೇಧ ಕೂಡ ಒಂದು ಪ್ರೊಟೆಕ್ಷನಿಸಮ್ ಅಂತೇಳಿ. ವಿ ಆರ್ ಟ್ರೈಂಗ್ ಟು ಪ್ರೊಟೆಕ್ಟ್ ದಿ ಇಂಡಸ್ಟ್ರಿ ಅಷ್ಟೇ, ಬೆಳಿಲಿಕ್ಕೆ ಬಿಡ್ತಾ ಇಲ್ಲ ನಾವು ಅಂತ. ಮಕ್ಕಳನ್ನ ಮನೇಲಿ ಕೂಡ ಹಾಕ್ಕೊಂಡಂಗೆ, ಹೊರಗಡೆ ಹೋದರೆ ಹಾಳಾಗ್ಬಿಡ್ತೀಯ ನೀನು ಅಂಥೇಳಿ ಮನೇಲಿ ಕೂಡ ಹಾಕ್ಕೊಂಡು ಬೆಳೆಸಿದ್ರೆ ಹೇಗಾಗತ್ತೆ ಮಗು? ಹಾಗೆ ಕನ್ನಡ ಇಂಡಸ್ಟ್ರಿ ಆಗ್ತಾಯಿದೆ. ವಿ ಆರ್ ನಾಟ್ ಎಕ್ಸ್ಪೋಸ್ ಟು ಚಾಲೆಂಜಸ್ ಅಂತ. ನೋ, ಅಫ್ಕೋರ್ಸ್ ಚಾಲೆಂಜಸ್ ವಿಚ್ ವೇ ಯು ಆರ್ ಸೇಯಿಂಗ್ ನಂಗೆ ಅರ್ಥ ಆಗ್ತಿಲ್ಲ. ನಮಗೀಗ ಡಬ್ಬಿಂಗ್ ಅಂತ ಬಂದರೆ ಐಮ್ ನಾಟ್ ಡಿಫೆಂಡಿಂಗ್ ಡಬ್ಬಿಂಗ್, ಬಟ್ ಒಂದು ವಾದ ಹೇಳ್ತಾ ಇದ್ದೀನಿ. ಒಂದು ವಾದ ಡಬ್ಬಿಂಗ್ ಬಂದಾಗ ನಿಮಗೆ ಬೇರೆ ಭಾಷೆಯ ಶ್ರೇಷ್ಠ ಚಿತ್ರಗಳು ಕನ್ನಡಕ್ಕೆ ಡಬ್ಬಾಗಿ ಬಂದಾಗ ನಮ್ಮ ಇಂಡಸ್ಟ್ರಿ, ನಮ್ಮ ಒರಿಜಿನಲ್ ಕನ್ನಡ ಇಂಡಸ್ಟ್ರಿ ಅವ್ರ ಜೊತೆಗೆ ಕಾಂಪೀಟ್ ಮಾಡಬೇಕು. ಆ ಕಾಂಪಿಟೇಷನ್ನಿಂದಾಗಿ ನಮ್ಮ ಮಟ್ಟ ಕೂಡ ಮೇಲೆ ಹೋಗಬಹುದು ಅನ್ನೋದು ಒಂದು ವಾದ. ಅದು ಯಾವಾಗ ಆಗುತ್ತೆ ಅಂದರೆ ಆ ಲ್ಯಾಂಗ್ವೇಜ್ ಫಿಲ್ಮ್ ರಿಲೀಸ್ ಆಗದೇ ಆದಾಗ, ಅದ್ರ ಒರಿಜಿನಲ್ ಭಾಷೆನಲ್ಲಿ ರಿಲೀಸ್ ಆಗಬಾರ್ದು. ನೋಡಿ, ಹಿಂದಿದು ಹಿಂದಿನಲ್ಲಿ ಆಗಬಾರ್ದು. ಮಾಡಿ ಡಬ್ಬಿಂಗ್ ಮಾಡಿ. ಅವಾಗ ಆ ಥರದ ಕಂಡೀಷನ್ ಹಾಕ್ಬಿಟ್ಟು ಡಬ್ಬಿಂಗಿಗೆ ಅವಕಾಶ ಕೊಡ್ಬೋದಾ? ಮಾಡಿ, ಅವಾಗ ನೀವು ಕನ್ನಡ ಇಂಪ್ರೂವ್ ಮಾಡ್ಬೋದು. ಯು ಆರ್ ಓಪನ್ ಫಾರ್ ಇಟ್. ಮಾಡಿ ಮತ್ತೆ ನೋಡೋಣ. ಆದರೆ ಅವ್ರಿಗೆ ಅದು ಒರಿಜಿನಲ್ ಇವತ್ತು ಧೂಮ್ ರಿಲೀಸ್ ಆಗ್ಬೇಕಾದ್ರೆ ಯು ಆರ್ ಸ್ಕ್ರೀನಿಂಗ್ ಇನ್ ಇವತ್ತು ನಾವು ಏನೋ ಕೆಲವು ಫಿಲ್ಮ್ಸ್, ಕೆಲವು ಆರ್ಟಿಸ್ಟ್ಗಳು ಓಕೆ ಸರ್, ಇವಾಗ ದರ್ಶನ್, ಸುದೀಪ್, ಪುನೀತ್, ನಮ್ಮ ಫಿಲ್ಮು, ಆಮೇಲೆ ಇವಾಗ ಯಶ್, ಇವಾಗ ಧ್ರುವ್ ಸರ್ಜಾ, ಆ ಥರ ಕೆಲವು ಆರ್ಟಿಸ್ಟ್ಗಳಿದ್ದಾರೆ. ಸೊ ಅಂಥ ಆರ್ಟಿಸ್ಟ್ಗಳ ಫಿಲ್ಮ್ 225 ಥಿಯೇಟರ್ಸ್ ರಿಲೀಸ್ ಆಗುತ್ತೆ ಸರ್. ಬೇರೆ ಪಾಪ ಎಷ್ಟು ಫಿಲ್ಮ್ ಎಷ್ಟು ಥಿಯೇಟರ್ ರಿಲೀಸ್ ಆಗುತ್ತೆ ಸರ್. ಇವಾಗ ಸೇಮ್ ಥಿಂಗ್, ಸಮ್ ರೂಲ್ಸ್ ದೇ ಮೇಕ್. The chamber also, they make the rules. Suddenly they break the rules. They make the law, break the law. ಯಾಕೆ ಹೀಗಾಗ್ತದೆ ಅಂತ ನನಗೆ ರಾಜ್ಕುಮಾರ್ ಅವರು ಇದ್ದ ಸಂದರ್ಭದಲ್ಲಿ ಒಂದು ಅನ್ಕ್ವಶ್ಚನ್ಡ್ ಲೀಡರ್ಶಿಪ್ ಅಲ್ಲಿತ್ತು. ರಾಜ್ಕುಮಾರ್ ಅವರು ಹೇಳಿದರೆ ಆಯಿತು, ಮುಗೀತು, ದ್ಯಾಟ್ ಇಸ್ ದಿ ಫೈನಲ್ ವರ್ಡ್ ಅಂತ. ಆ ಥರದ ಲೀಡರ್ಶಿಪ್ಪನ್ನು ತಗೋಬಹುದಾದ ಅವಕಾಶ ತಮಗೂ ಇಲ್ಲ. ಏನಂದ್ರೆ ಎವ್ರಿಬಡಿ ಶುಡ್ ಸಪೋರ್ಟ್. ಯಾಕಂದ್ರೆ ಎವ್ರಿಬಡೀಸ್ ಇಂಟೆನ್ಷನ್ ಇಸ್ ನಾಟ್ ಲೈಕ್ ಮೀ. ಎವ್ರಿಬಡಿ ಥಿಂಗ್ಸ್ ಶಿವಣ್ಣನಿಗೆ ಏನು ಆಗಬೇಕಾಗಿಲ್ಲ ಸರ್. ಇವಾಗ ಶಿವಣ್ಣ ಇಸ್ ಇನ್ 27 years ಆಯ್ತು ಸರ್. ಎಲ್ಲರೂ ರಾಜ್ಕುಮಾರ್ ಆಗಲ್ಲ, ಅಮಿತಾಬ್ ಬಚ್ಚನ್ ಆಗಲ್ಲ, ಕಮಲಾಸನ್ ಆಗಲ್ಲ. ದೇ ಆರ್ ಕರೆಕ್ಟ್ ಅಲ್ಲ, ಲೆಟ್ ದೇರ್ ಲೈಫ್. ಶಿವರಾಜ್ ಕುಮಾರ್ಗೂ ಆ ಲೀಡರ್ಶಿಪ್ ಅವಕಾಶ, ಬಟ್ ಯು ಆರ್ ರಿಲೆಕ್ಟೆಂಟ್ ಅಂತ. ಐ ಡೋಂಟ್, ಯಾಕಂದ್ರೆ ನನಗೆ ಎವ್ರಿಬಡಿ ಶುಡ್ ಬಿ ಸಪೋರ್ಟಿವ್ ಆಗಿರಬೇಕು. ಓನ್ಲಿ ಕೆಲವು ವರ್ಗ ಮಾತ್ರ ಬಂದು ಸಪೋರ್ಟಿವ್ ಮಾಡಿ ಅದ್ರಲ್ಲಿ ಗ್ರೂಪಿಸಮ್ ಮಾಡಕ್ಕೆ ನಂಗೆ ಇಷ್ಟ ಇಲ್ಲ. ಆದರೆ ಗ್ರೂಪಿಸಮ್ ಕನ್ನಡದಲ್ಲಿ ತುಂಬ ಆಗಿದೆ ಅಂತ ಅನ್ಸುತ್ತಲ್ವ? ಅಂದರೆ ಬಣಗಳು ಒಂದೊಂದು ಅದು ಆಗ ಸಾಧ್ಯತೆಗಳಿದೆ, ಅದು ಮಾಡೋದು ಬೇಡ ಅಂತ. ಯಾಕಂದ್ರೆ ಎಲ್ಲರೂ ಪಾಯಿಂಟ್ ಆಫ್ ವ್ಯೂ ನಂತರ ಇರಲ್ಲ. ಇವಾಗ ನಾನು ಹೇಳಿದ ಸಿಂಪಲ್ ಪಾಯಿಂಟ್, ನೀವು ಡಬ್ಬಿಂಗ್ ಬಂದಾಗ ನಾನು ಸಿಂಪಲ್ ಆಗಿ ಹೇಳಿದೆ,
ಇದು ಮಾಡದೆ ಡಬ್ಬಿಂಗ್ ಮಾಡಿ ಸರ್, ನೀವು ಕನ್ನಡ ಉದ್ಧಾರ ಮಾಡಬೇಕು. ನಮ್ಮನ್ನು ಯಾರೋ ಕೇಳಿದ್ರು, ಸರ್ ಯಾಕೆ ಸರ್ ಅವತ್ತು ಯಾವುದೋ ದೇವಸ್ಥಾನಕ್ಕೆ ಯಾಕೆ ಸರ್ ಡಬ್ಬಿಂಗ್ ಅಗೇನ್ಸ್ಟ್ ಆದರೆ ಬಿಟ್ಬಿಡಿ ಸರ್ ಅಂದರು. ಸರ್ ನಾವು ಸರ್ವೈವಲ್ ಅಂತ ಒಂದಿದೆ, ಕೆಲವು ಜನಾಂಗಗಳು ಸರ್ವೈವಲ್ ಇರುತ್ತೆ. ವಿ ಹ್ಯಾವ್ ದೇರ್, ಇಟ್ಸ್ ಡಾರ್ವಿನ್ಸ್ ಥಿಯರಿ, ಸರ್ವೈವಲ್ ಆಫ್ ದಿ ಫಿಟೆಸ್ಟ್. ಫಾರ್ ದಟ್ ವಿ ಹ್ಯಾವ್ ಟು ಸ್ಟ್ರಗಲ್. ಆ ಸ್ಟ್ರಗಲ್ ಯಾವ ರೀತಿ ಬೇಕಾದ್ರೆ ಆಗ್ಬೋದು. ಅದಕ್ಕೋಸ್ಕರ ನೀವು ಯಾತಕ್ಕೆ ವೆನ್ ಆರ್ಟಿಸ್ಟ್ಗಳಿಲ್ವಾ, ಇವಾಗ KBC ಮಾಡಿದ್ರು, ವೈ ಪುನೀತ್ ಶುಡ್ಡು, ಅಮಿತಾಬ್ ಬಚ್ಚನ್ ಡಬ್ ಮಾಡಿ ಹಾಕ್ಬೋದಲ್ಲ. ಅದೇ ಚಾಲೆಂಜ್. ಅಂದರೆ ಕನ್ನಡದಲ್ಲೂ ಆ ಥರದ್ದು ಬರುತ್ತವ, ಕಾಂಪಿಟೇಷನ್ ಬಂದಾಗ ಬರ್ತಾ ಕನ್ನಡದಲ್ಲಿ ಒಳ್ಳೆಯ ಕ್ವಾಲಿಟಿ ಬರುತ್ತೆ ಅನ್ನೋದೇ ವಾದ ಬಂತ. ಸುದೀಪ್ ಅವ್ರು ಮಾಡಿದ್ರು, ಬಿಗ್ ಬಾಸ್ ಮಾಡಿದ್ರು, ಯಾಕೆ ಮಾಡಬಾರ್ದು? ಸಲ್ಮಾನ್ ಖಾನ್ದೇ ಹಾಕಿ ಡಬ್ ಹಾಕಿ ಯಾರು ಬೇಡ ಅಂತಾರೆ. ಸೊ ಡಬ್ಬಿಂಗ್ ಬಂದರೆ ಕನ್ನಡ ಇಂಡಸ್ಟ್ರಿ ಇನ್ನೂ ಏನೋ ಆ ಮಟ್ಟದ ಎಕ್ಸ್ಪೋಜರ್ ಇಲ್ಲದೆ ಇರೋದ್ರಿಂದ ಈ ಸಫರ್ ಅಂತ. ಇವಾಗ ಇದು ಮಗು ಪೂರ್ತಿ ಬೆಳೆದಲ್ಲೇ ಹೊರಗಡೆ ಬಿಡೋಕ್ಕಾಗೋದಿಲ್ಲ. ಪೂರ್ತಿ ಬೆಳೆದ ರೀಮೇಕ್ ಮಾಡಿ, ಸೀರಿಯಲ್ ರೀಮೇಕ್ ಮಾಡಿ, ತರ್ಸ್ಕೊಂಡು ಮಾಡಿ ನೀವು. ಸಪೋಸ್ ಇಫ್ ನಮ್ಮ ಸೊಸೈಟಿಗೆ ಒಪ್ಪಿದ್ರೆ. ಆಮೇಲೆ ಒನ್ ಮೋರ್ ಥಿಂಗ್ ಇಸ್, ಕೆಲವು ಅಂಶಗಳು ಅಲ್ಲಿ ಏನು ಮಾಡ್ತಾರೋ ಅದು ನಮ್ಮ ಸಂಸ್ಕೃತಿಗೆ, ಇದಕ್ಕೆ ವರ್ಕ್ ಬೇಡದು. ಕರೆಕ್ಟ್. ನನಗೇನು ಇವಾಗೇನು ಯಾರೋ ಬಂದು ಕನ್ನಡ ಪರ ಓಡಾಟರು ಬಂದು ನನಗೊಂದು 10 ಕೋಟಿ ಕೊಡಲ್ಲ, ಒಂದು 20 ಕೋಟಿ ಕೊಡಲ್ಲ, ಸುಮ್ಮನೆ ಇರ್ಸಕ್ಕಾದ್ರು ಸರಿ, ಸುಮ್ಮನೆ ಇಲ್ದೇ ಇರ್ಬೇಕಾದ್ರೆ ಸರಿ, ಅದು ಯಾರು ಕೊಡಲ್ಲ ನನಗೆ. ಅದು ಬೇಕಾಗಿಲ್ಲ, ನನಗೆ ಅವಶ್ಯಕತೆ ಇಲ್ಲ.